ತಂಗಿ ಕೋಪಿಸಿಕೊಂಡರೆ ಹೇಗೆ ಕಾಣಿಸ್ತಾಳು ಹೇಳಿ ನೋಡೋಣ. ಮತ್ತಿನ್ನೇನಪ್ಪ ಜೀವನ, ನೀನು ಹೋಗಿ 1 ತಿಂಗಳಾಯಿತು, ಒಂದು ಸಲಾನು ಫೋನ್ ಮಾಡಿಲ್ಲ, ಒಂದು ಲೆಟರ್ ಕೂಡ ಹಾಕಿಲ್ಲ. ಅದಕ್ಕೆ ನಿನ್ನ ಮುದ್ದಿನ ತಂಗಿ ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ. ಓ, ಕ್ಷಮಿಸಬೇಕು ಮಹಾರಾಣಿಯವರೇ. ಇನ್ನು ಮುಂದೆ ಎಲ್ಲೇ ಹೋದರೂ ಹಗಲು ರಾತ್ರಿ ಫೋನ್ ಹಚ್ಚುತ್ತಾ ಇರುತ್ತೇನೆ. ಇದಕ್ಕೆ ಏನಂತೆ ಮಾತು ತಂಗಿಯಮ್ಮ? ಹಾ ಹರಟೆ ಹೊಡೆದಿದ್ದು ಸಾಕು, ಹೊಟ್ಟೆ ಹಚ್ತಾ ಇದೆ, ಬನ್ನಿ ಊಟ ಮಾಡೋಣ. ಅಪ್ಪ, ಊಟ ಆಮೇಲೆ. ನನ್ನ ತಂಗಿ ಬಾಯಿಂದ ಒಂದು ಮಧುರಾದನ ಗೀತೆ ಕಂಡ್ರೆ ಹೆಂಗಾಗುತ್ತೆ ಜೀವನ್? ಕರೆಕ್ಟ್ ಅಣ್ಣ, ಕರೆಕ್ಟ್. ಈಗಾಗಲೇ ಅಶ್ವಿನಿ ಒಂದು ಹಾಡಲೇಬೇಕು. ಅಯ್ಯೋ ನಾನಾ? ಇಲ್ಲ ನನಗೆಲ್ಲ ಹಾಡಕ್ ಬರೋದಿಲ್ಲ. ಅಪ್ಪಾಜಿ ನೀವೇ ಹೇಳಿ. ಅಣ್ಣ ನೀನ್ ಬಾಳ್ ಚೆನ್ನಾಗಿ ಹಾಡ್ತೀಯಂತೆ, ಮಹೇಶನ್ಗಿಂತ ನೀ ಸೂಪರ್ ಆಗಿ ಹಾಡ್ತೀಯಂತೆ, ಅದಕ್ಕೆ ನೀನೇ ಹಾಡು. ನನ್ನ ಹಾಡ್ತಿದ್ದಾನೆ. ನೋಡಮ್ಮ ಅಶ್ವಿನಿ, ನೀನು ಹಾಡಲಿಲ್ಲ ಅಂದ್ರೆ ನಮಗೆ ಊಟ ಮಾಡೋಕೆ ಬರಲ್ಲ. ನೀವಿಬ್ರು ತುಂಬಾ ಅಟವಾದಿಗಳಂತ ನಂಗೆ ಚೆನ್ನಾಗಿ ಗೊತ್ತು. ಸರಿ, ನಾನು ಹಾಡ್ತೀನಿ. ನಾನು ಹೆಂಗಾರ ಹಾಡಿದ್ರೆ ನನಗೆ ಅಸಹ್ಯ ಮಾಡಬಾರ್ದು ನೀವು. ಹಾಗೆ ಆಗ್ಲಿ. ಸರಿನಾ? ಹಾಗೆ ನನ್ನ ಜೊತೆ ಹಾಡ್ಬೇಕು. ಓಕೆ ಕಣಮ್ಮ, ಆಯ್ತು ಆಯ್ತು. ಅಣ್ಣ ನೀನು ನನ್ನ ಜೊತೆ ಹಾಡ್ಬೇಕು. ನಮ್ಮ ಜೀವದ ಸಿರಿ ಆಯ್ತಮ್ಮ, ನಡಿ ಊಟ ಮಾಡೋಣ ಎಲ್ಲರೂ ಸೇರಿ. ಅಮ್ಮ ಬನ್ನಿ.